ನಾವಿವತ್ತು ಹನುಮ ವಿಹಾರಕ್ಕೆ ಬಂದಿದ್ದೇವೆ. ಇಲ್ಲಿ ಪುತ್ತೂರು ಉತ್ಸವಕ್ಕೆ ನಾನು ಅಪ್ಪ ಅಮ್ಮ ನಾವೆಲ್ಲ ಬಂದಿದ್ದೇವೆ. ಈಗ 4 ಜನ ಸಹ. ಈಗ ಹೋಗುವ 5 ಗಂಟೆಗೆ ಅಲ್ಲಿ ಒಳಗೆ ಹೋಗಲಿಕ್ಕೆ ಬಿಡ್ತಾರೆ. ಟಿಕೆಟ್ ಎಲ್ಲ ತೊಗೊಳ್ಬೇಕು. ಟಿಕೆಟಿಗೆ 50 ಅಂತೇನೋ ಪೇಪರಲ್ಲೇನೋ ಇತ್ತು. ಸೊ ನೋಡಬೇಕಷ್ಟೇ. ಇಲ್ಲಿ ಹನುಮ ವಿಹಾರ ಮಂದಿರ, ಇಲ್ಲಿ ಹನುಮ ವಿಹಾರ ಅಂತ ಉಂಟಲ್ಲ, ಅಲ್ಲೇ ಇರೋದು, ನರ್ಸರಿ ಪಕ್ಕ. ಸೊ ಈಗ ಒಳಗೆ ಹೋಗುವ, ಅಪ್ಪ ಬರಬೇಕಷ್ಟೇ. ಹೋಗುವ ಈಗ. ಟಿಕೆಟ್ ಮಾಡಿದ್ದೇವೆ. ಒಬ್ಬರಿಗೆ 50 ರೂಪೀಸ್ ಆಗ್ತದೆ. 5 ವರ್ಷ ಕೆಳಗಿನವರಿಗೆ ಫ್ರೀ, ಹೋಗಲಿಕ್ಕೆ ಫ್ರೀ. ಸೊ ನನ್ನ ತಮ್ಮನಿಗೆ 5 ವರ್ಷ ಚಾರ್ಜ್ ಕಳಿಸಿದೆ. ಹಾಗೆ 4 ಟಿಕೆಟ್ ತಗೊಂಡಿದ್ದೇವೆ. ಹೋಗುವ ಈಗ ಒಳಗೆ. ಫೋಟೋಸ್ ಎಲ್ಲ ತೆಗೆಯುವವರಿಗೆ ಆರಾಮಾಗಿ ಫೋಟೋಸ್ ಎಲ್ಲ ತೆಗಿಬೋದು. ಚಂದದ ವ್ಯೂಸ್ ಎಲ್ಲ ಇದೆ ನೋಡಿ. ಸ್ಪೈಡರ್ ಮ್ಯಾನ್ ಉಂಟು ಇಲ್ಲಿ. ಸಣ್ಣ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದಲ್ವಾ. I'm so lazy, मुझे न अच्छा, मुझे speed, I'm romancing, you're only singer, I feel like dancing. ಗಿಫ್ಟ್
ಭಾರಿ ತೂತಾಕ್ಲೆ. ಎದ್ದಿರ್ತದ ಬ್ಯಾಡ್ಲೆ ಚೂರು ಸೈಡ್ ಇರ್ದು ಬಾಡ್ಲೆ. ಅಲ್ಲೊಂದು ಗೋಲ್ಡ್ ಶಾಪಿನ ಒಂದು ಡ್ರಾ ಅಂತ ಹೇಳಿತ್ತು. ಸೊ ಡೈಲಿ ಆಗ್ತದಂತೆ, ಡ್ರಾ ಆಗ್ತದಂತೆ. ಸೊ ಅದಲ್ಲಿ ಫ್ರೀ ಅವರು ಕೊಡ್ತಾರೆ, ಚೀಟಿ ಕೊಡ್ತಾರೆ. ನಾವು ಅದರಲ್ಲಿ ಹೆಸರು, ವಿಳಾಸ ಮತ್ತು ಫೋನ್ ನಂಬರನ್ನು ಬರೆದು ಒಂದು ಬಾಕ್ಸಲ್ಲಿ ಹಾಕಿರಲಿಕ್ಕೆ. ಸೊ ನಾನು ಕೂಡ ನಮ್ಮ 4 ಜನರ ಹೆಸರು ಹಾಕಿ, ಫೋನ್ ನಂಬರ್ ಹಾಕಿ ಆ ಬಾಕ್ಸ್ನೊಳಗೆ ಹಾಕಿದ್ದೇನೆ. ಮಿನಿಮಮ್ 4 kg 100 ರೂಪಾಯಿ ಸರ್, ಎಲ್ಲ ಐಟಮ್. ಹಾಂ, ಇದೆಂತ ಗುಡಿ ಇದು? ಮೈಸೂರು ಅಯ್ಯಂಗಾರಿ ಸ್ಟೈಲ್ ಬರುತ್ತೆ. ಟೇಸ್ಟ್ ಸರ್, ಪುಳಿಯೋಗರೆ ಬರುತ್ತೆ ಅದು. ಪುಳಿಯೋಗರೆಗೆನಾ? ಹಾಂ, ಪುಳಿಯೋಗರೆ ಕೊಟ್ಟರು ಮೇಡಮ್. ಎಣ್ಣೆ ಬಿಸಿ ಮಾಡಿ ಕರ್ಬೇವಿನ ತಾಳಕ್ಕೆ ಹಾಕಿ ಒಗ್ಗರಣೆ ಹಾಕಿ ವೈಟ್ ರೈಸ್, ಕೂಲಿ ಖಾರ ಏನು ಹಾಕೋದು ಫೈನ್ ಇರುತ್ತೆ ಅಯ್ಯಂಗಾರಿ ಸ್ಟೈಲ್. ಎಷ್ಟದು? 100 ಗ್ರಾಮ್ ಕೊಡ್ತೀರಾ? 4 kg 100 ರೂಪಾಯಿ, ಅರ್ಧ 4 kg ಚೆನ್ನಾಗಿರುತ್ತೆ, ಫೈನ್ ಇರುತ್ತೆ. ಅವೆಂಚಿನಿ ಮೂಲಿಟ್ಟು ಊರಲ್ಲ ಉಪ್ಪಡ ಅವು ಮಕ್ಕ ಉಪ್ಪಡದಲ್ಲಿ ತೋಚಿನ ಐತಿ. ಬೆಳ್ಳುಳ್ಳಿ ಲತ್ತನೆ ಬಲ್ಯನ ಎಲ್ಲ ಉಪ್ಪಿನಕಾಯಿ ಚಟ್ನಿ ಪುಡಿ, ಇದೆಂತದ್ದು? ನೆಲ್ಲಿಕಾಯಿ ಸ್ವೀಟ್ ಇರುತ್ತಲ್ಲ, 7 ಐಟಮ್ ಸ್ವೀಟ್ ಬರುತ್ತೆ. ಹುಣಸೆಹಣ್ಣು ಸ್ವೀಟು, ನೆಲ್ಲಿಕಾಯಿ ಬರುತ್ತೆ, ಇದು ಪಪ್ಪಿ ಜಾಮ್, ಬಾರಿಯನ್ ಬರುತ್ತೆ, ಬುಗುರಿ ಸ್ವೀಟ್, ಇದು ಲೆಮನ್ನು, ಇದು ಖರ್ಜೂರ, 2 ಮ್ಯಾಂಗೋ ಬರುತ್ತೆ.
ಮನೆಗೆ ಬಂದದಷ್ಟೇ. ಸಂಡೇ ಅಲ್ವಾ ಅಂತ ಹೇಳಿ ಹೋದದ್ದು, ತುಂಬ ಖುಷಿ ಆಯ್ತು ಅಲ್ಲೆಲ್ಲ ಹೋಗಿ ಬಂದು. ನಾವೆಲ್ಲರೂ ಹೋಗಿದ್ದೇವಲ್ಲ, ತುಂಬ ಖುಷಿ ಆಯ್ತು ಅಲ್ಲಿ ಹೋಗಿ. ಹೀಗೆಲ್ಲ ಆಟ ಆಡಲಿಕ್ಕೆ ತುಂಬ ಇದುಂಟು, ಗೊಂಬೆ ಥರದ್ದು, ಮತ್ತು ಬೈಕಲ್ಲಿ ಹೋಗುವಂಥದ್ದು, ಬೈಕಲ್ಲಿ ಹೋಗೋ ಥರ ಅಂಥದ್ದೆಲ್ಲ ತುಂಬ ಉಂಟು. ನೀವು ಜಾತ್ರೆಯಲ್ಲೆಲ್ಲ ಹೋಗಿರ್ತೀರಲ್ಲ, ಜಾತ್ರೆಯಲ್ಲಿ ನೋಡುವಂಥದ್ದು ಇರೋದು. ಮತ್ತು ಸೆಲ್ಫಿ ಎಲ್ಲ ತೆಗಿಲಿಕ್ಕೆ, ಫೋಟೋಸ್ ತೆಗಿಲಿಕ್ಕೆಲ್ಲ ತುಂಬ ಚೆನ್ನಾಗಿರೋ ವ್ಯೂಸ್ ಎಲ್ಲ ಇದೆ ಅಲ್ಲಿ, ಸೊ ತೆಕ್ಕೊಳ್ಬೋದು. ಸಂಡೇ ಫ್ರೀ ಇದ್ದಾಗ ಒಂದು ಸಲ ಹೋಗಿ ಬನ್ನಿ. ಫ್ಯಾಮಿಲಿ ಜೊತೆ ಹೋಗುವಾಗ ಒಂದು ಸ್ವಲ್ಪ ಖುಷಿಯೂ ಆಗುತ್ತಲ್ವ. ಸೊ ಫ್ಯಾಮಿಲಿ ಜೊತೆ ಒಂದು ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ಅಲ್ಲಿ. ನಮಗಂತೂ ತುಂಬಾ ಖುಷಿ ಆಯಿತು. ಸೊ ಮನೆಯವರೆಲ್ಲ ಒಟ್ಟಿಗೆ ಹೋಗಿ ಒಂದು ಟೈಮ್ ಪಾಸ್ ಮಾಡೋದು ಅಂದರೆ ಖುಷಿನೇ ಅಲ್ವಾ. ಜಾತ್ರೆ ನಿಮಗೆ ಅದು ತೊಟ್ಟಿಲು ಮತ್ತು ಕೊಲಂಬಸ್ ಎಲ್ಲ ಇರ್ತದಲ್ಲ, ಸೊ ಅದಕ್ಕೆಲ್ಲ ಅಲ್ಲಿ ಸ್ವಲ್ಪ ಕಮ್ಮಿ ಉಂಟು ರೇಟು. ಜಾತ್ರೆಯಲ್ಲಿ 100 ರೂಪೀಸ್ 150 ಹಾಗೆಲ್ಲ ಇರ್ತದಲ್ಲ, ಬಟ್ ಇಲ್ಲಿ 80 ರೂಪೀಸ್ ಇದೆ. 80 ರೂಪೀಸ್ ಉಂಟು, ಅದು ಸ್ವಲ್ಪ ಕಮ್ಮಿ ಅಂತ ನನಗೆ ಅನ್ನಿಸ್ತು ಅಲ್ಲಿ. ಯಾಕಂದರೆ ಜಾತ್ರೆಯಲ್ಲಿ ಹೋಗೋದಾದರೆ ನಿಮಗೆ ಅದು ಸ್ವಲ್ಪ ಜಾಸ್ತಿ ಆಗ್ತದೆ, ಇದಾದರೆ ಸ್ವಲ್ಪ 80 ರೂಪಾಯಿಗೆ ಆಗ್ತದೆ ಅಂತೇಳಿ. ಮತ್ತು ಬಾಕಿದೆಲ್ಲ ಅಲ್ಲಿ ನಿಮಗೆ ಫುಡ್ಡೆಲ್ಲ ಉಂಟು, ನೀವು ಅಲ್ಲಿ ತಿನ್ನಲಿಕ್ಕೆ ಚಾಟ್ಸು ಅದೆಲ್ಲ ಉಂಟು. ಸೊ ನೀವು ಅಲ್ಲಿ ತಿನ್ಬೋದು, ಆಡ್ಬೋದು, ಎಂಜಾಯ್ ಮಾಡ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ಇನ್ನೂ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆರಾಮಾಗಿ ಕೂತ್ಕೊಳ್ಬೇಕು, ಇವಾಗ ಹೋಗಿ ಬಂದು ಸುಸ್ತಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಬಾಯ್ ಬಾಯ್. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಬಾಯ್ ಬಾಯ್.